ಇನ್ನು ಅಹಿಂದ ನಾಯಕತ್ವದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಈಗಲೇ ಲೆಕ್ಕಾಚಾರಗಳು ಶುರುವಾಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರ ನಂತರ ಯಾರು ನಾಯಕತ್ವವನ್ನು ವಹಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಬಿಕೆ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ. ಹರಿಪ್ರಸಾದ್ ಪ್ರಯತ್ನದ ಬೆನ್ನಲ್ಲೇ ಸಿಎಂ ಆಪ್ತರು ಕೂಡ ಅಲರ್ಟ್ ಆಗಿದ್ದಾರೆ. ಸಿಎಂ ಇರುವಾಗ ಹೊಸಬರ ಹೆಸರನ್ನ ಯಾಕೆ ಮುನ್ನೆಲೆಗೆ ತರ್ತಿದ್ದೀರಿ ಅಂತ ಭೈರತಿ ಸುರೇಶ್ ಪ್ರಶ್ನಿಸಿದ್ದಾರೆ. ಕಿಂಗ್ ಇಸ್ ಅಲೈವ್ ಅಂತ ಅವರು ಮೊನ್ನೆ ಮಾತನಾಡಿರೋದು ಈಗ ಚರ್ಚೆ ಕಾರಣ ಆಗಿದೆ. ಅಹಿಂದ ನಾಯಕತ್ವ ವಹಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಉತ್ಸುಕರಾದಂತೆ ಕಾಣಿಸ್ತಾ ಇದೆ. ನಿಮಗೆ ನೆನಪಿರಬಹುದು, ಸಿಎಂ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಅವರು ಕೂಡ ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿ ಮಾತನಾಡಿದರು. ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ, ಅವರ ನಂತರ ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮುನ್ನಡೆಸಬೇಕು ಅಂತ ಯತೀಂದ್ರ ಅವರು ಮಾತನಾಡಿದರು. ಅದಾದ ನಂತರ ಬಿಕೆ ಹರಿಪ್ರಸಾದ್ ಮಾತನಾಡಿದರು. ಈ ಕಡೆ ಈ ಸಿಎಂ ಆಪ್ತ ವಲಯದಲ್ಲಿ ಈ ಬೆಳವಣಿಗೆಗಳಾಗ್ತಾ ಇದ್ದಂತೆ ಸಿಎಂ ಆಪ್ತ ವಲಯವೂ ಕೂಡ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕತ್ವವನ್ನು ವಹಿಸಬೇಕು ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರಲ್ವಾ ಅಂತ ಭೈರತಿ ಸುರೇಶ್ ಅವರನ್ನ ಪ್ರಶ್ನಿಸಿದಾಗ ಭೈರತಿ ಸುರೇಶ್ ಅವರು ಕೊಟ್ಟಂತ ಉತ್ತರ, ಕಿಂಗ್ ಇಸ್ ಅಲೈವ್, ರಾಜನಿದ್ದಾಗ ಹೊಸ ರಾಜನ ಬಗ್ಗೆ ಯಾಕೆ ಮಾತುಕತೆ ನಡೆಯಬೇಕು, ಯಾಕೆ ಚರ್ಚೆ ಆಗಬೇಕು ಅನ್ನೋದು ಅವರು ಕೊಟ್ಟಂತ ಪ್ರತಿಕ್ರಿಯೆ ಆಗಿತ್ತು. ಸೊ ಅಲ್ಲಿಗೆ ಸಿಎಂ ಟೀಮ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವದ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.